ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳ ಪ್ರಯತ್ನ ಎಲ್ಲರಿಗೂ ಕೂಡ ತಿಳಿದಿದೆ. ಅದುವೇ ಕನ್ನಡ ಭಕ್ತಿವಾಹಿನಿಯ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಭಗವದ್ಗೀತಾ. ಅಂಥ ಒಂದು ಮಹತ್ತರವಾದ ಈ ಪವಿತ್ರವಾದ ಗ್ರಂಥ ನಾವೆಲ್ಲರೂ ಕೂಡ ನಮ್ಮ ಬಾಯಿಯಿಂದ ನಮ್ಮ ಆ ಭಗವದ್ಗೀತೆಯನ್ನು ಪಾರಾಯಣ ಮಾಡುತ್ತಿದ್ದೇವೆ ಅಂದ್ರೇ ಶತಕೋಟಿ ಜನ್ಮ ಸುಕೃತೈರ್ವಿನಾ ಲಭ್ಯತೆ. ಎಷ್ಟೋ ಜನ್ಮ ಕೋಟಿ ಕೋಟಿ ಜನ್ಮದ ಪುಣ್ಯದ ಫಲ ಇದ್ದರೇ ಇವತ್ತು ನಮ್ಮ ಬಾಯಿಂದ ಆ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದೇವೆ. ಅಂಥ ಒಂದು ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಗುರುಪ್ರಾರ್ಥನೆಯಿಂದ ಶುರು ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಜೋರಾಗಿ ಗುರುಪ್ರಾರ್ಥನೆಯನ್ನು ಮಾಡಿ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈಗ ಪ್ರತಿಯೊಬ್ಬರು ಕೂಡ ತ್ರಿಕರಣ ಶುದ್ಧಿಯಾಗಿ ಸಂಕಲ್ಪವನ್ನು ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪಠನಂ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ
निशम् ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारम् ತತ್ರ ನಾಮ ಸಹಸ್ರಕಂ तत्र नाम सहस्रकम् ವೈಷ್ಣವಂ ಕೃಷ್ಣಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ तद्ज्ञानात् ವೇದವ್ಯಾಸ ಗುಣಾವಾಸ वेदव्यासगुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವನಾಶಂ ಹರೇ ನಿಶಂ. कुर्वनाशं हरे निशम्. ಇವತ್ತಿನ ಸಂಚಿಕೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೆಲ ಶ್ಲೋಕಗಳ ತಾತ್ಪರ್ಯ ಅಂದರೆ ಶ್ಲೋಕಗಳ ಯಥಾ ಭಾವವನ್ನು ನಮ್ಮ ಮುಂದೆ ಇಡಲು ಬಂದಿರುವಂತಹ ಆಗಮಿಸಿರುವಂತಹ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಗಳನ್ನು ನೀಡೋಣ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವಂತನಾದ ಶ್ರೀಕೃಷ್ಣ ಭಗವದ್ಗೀತೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದ. ಅದೇ ಶ್ರೀಕೃಷ್ಣ ಶ್ರೀನಿವಾಸನಾಗಿ 7 ಬೆಟ್ಟಗಳ ಒಡೆಯನಾಗಿ ಹಂಗೊಳಿಸ್ತಾ ಇದ್ದಾನೆ. ಆತನ ಅನುಗ್ರಹದ ಧಾರೆಯಿಂದಲೇ ಸಮಗ್ರವಾದ ಭಾಗವತವನ್ನು ಅರ್ಥಾತ್ ಭಗವಂತನಿಂದ ರಚಿತವಾದ ಭಗವದ್ಗೀತೆಯನ್ನು ನಾವು ಇವತ್ತು ಅಧ್ಯಾಪನಾದಿಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅನುಕೂಲವಾಗುವಂತೆ ಈ ಕಾರ್ಯಕ್ರಮವನ್ನು ಅದೇ ಶ್ರೀನಿವಾಸ ವ್ಯವಸ್ಥೆಗೊಳಿಸಿದ್ದಾನೆ. ಆ ಶ್ರೀನಿವಾಸ ಕೊಟ್ಟ ಈ ಒಂದು ಉತ್ತಮವಾಗಿರತಕ್ಕಂಥ ಅವಕಾಶವನ್ನು ನೀವೆಲ್ಲರೂ ಕೂಡ ಸದುಪಯೋಗಪಡಿಸ್ಕೊಳ್ಳೋಣ ಅಂತ ಹೇಳ್ತಾ 11ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯ 32ನೇ ಶ್ಲೋಕದಲ್ಲಿ ಕಾಲ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ ಭಗವಂತ ತನ್ನ ಬಗ್ಗೆ ಅದನ್ನು ಯೋಚನೆ ಮಾಡ್ತಾ ಇದ್ದರೆ ಅರ್ಜುನ ಮಾಡಿದ ಆರಂಭದಲ್ಲಿ ಅರ್ಜುನ ಪ್ರಥಮಾಧ್ಯಾಯದಲ್ಲೇ ಶುರು ಮಾಡಿದ ತನ್ನ ಸಂಶಯಗಳೇನಿತ್ತು ಆ ಎಲ್ಲ ಸಂಶಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೃಷ್ಣ ಅದೆಲ್ಲದಕ್ಕೆ ಉತ್ತರ ರೂಪವಾಗಿ ಕಾಲ ಎಂಬ ಶಬ್ದವನ್ನೇ ಪ್ರಯೋಗ ಮಾಡದ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ಅರ್ಜುನ ನನ್ನ ಯಾಕೋ ಮನಸ್ಸೇ ಓಡ್ತಾ ಇಲ್ಲ, ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಈ ವಿವೇಕ ಜ್ಞಾನವೇ ಹೊರಟೋಗಿದೆ ಅಂತ ಅಂದಿದ್ದ. ಅದಕ್ಕೆ ಲೋಕೋಸ್ಮಿ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ಅಂತ ಭಗವಂತ ನನ್ನ ಕಾಲ ಇದೇನಪ್ಪ. ಕಾಲ ಅಂತಂದು ಕೂಡಲೇ ಭಗವಂತ ಹೇಳ್ದ ಕಲಜ್ಞಾನೇ ಅಂತರ್ಥ. ನಾನೇ ನಿಮ್ಮೆಲ್ರಿಗೂ ಜ್ಞಾನವನ್ನು ತುಂಬುವವನು, ನಿನ್ನ ಮೋಹವನ್ನು ಹೋಗಲಾಡಿಸಿ ನಿನಗೆ ಸರಿಯಾದ ಜ್ಞಾನವನ್ನು ತುಂಬುವವನು ನಾನೇ. ಆದ್ದರಿಂದ ನನ್ನ ಹೆಸರು ಕಾಲ ಅಂತ ಭಗವಂತ ಅಂದ. ಅಷ್ಟೇ ಅಲ್ಲ, ಕಲಸಂಖ್ಯಾನೇ ಅಂತ ಒಂದಾತು. ಭಗವಂತ ಹೇಳ್ತಾನೆ, ನೋಡಿ ಇಲ್ಲಿ ಇಷ್ಟು ಜನ ಇದ್ದಾರೀಗ, ಇಷ್ಟು ಜನ ಸೈನಿಕರುಗಳಿದ್ದಾರೆ, ಭಾರೀ ಯೋಧರಿದ್ದಾರೆ, ಅತಿರಥರಿದ್ದಾರೆ, ಮಹಾರಥರಿದ್ದಾರೆ. ಇವರೆಲ್ಲರೂ ಕೂಡ ಉಸಿರಾಟವನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರಲ್ಲ. ಈ ಉಸಿರಾಟ ಮಾಡಿಕೊಂಡಿರೋದಕ್ಕೆ ಮೂಲ ಕಾರಣ ನಾನೇನೇ. ಆದ್ದರಿಂದ ಇವರ ಉಸಿರನ್ನು ನಾನು ನಿಯಂತ್ರಿಸಬಲ್ಲೆ. ಆದ್ದರಿಂದ ಇವರು ಚೆನ್ನಾಗಿ ಉಸಿರಾಟವನ್ನು ಮಾಡಿಕೊಂಡು ಜೀವನ ಇರೋದಕ್ಕೂ ನಾನೇ ಕಾರಣ. ಇಲ್ಲ ಇವರ ಉಸಿರನ್ನು ನಿಲ್ಲಿಸಿ ಈ ದೇಹದಿಂದ ಜೀವನನ್ನು ಬೇರ್ಪಡಿಸೋದಾದರೆ ಅದಕ್ಕೂ ನಾನೇ ಕಾರಣನಾಗ್ತೇನೆ. ಅದಕ್ಕೋಸ್ಕರ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂದ. ಅಹಂ ಕಾಲ ಕಲಸಂಖ್ಯಾನೆ ಅಂತ ಒಂದಾತು. ಗಣಯತಿ ಇಂದರ್ಥ. ಭಗವಂತ ತಾನು ಕಾಲನಾಮಿಗೆ ಇದ್ದುಕೊಂಡು ನಮ್ಮೆಲ್ಲರ ಒಳಗಡೆಯೂ ಕೂಡ ನಮ್ಮ ದೇಹ ಇದೆ. ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ ಅಂತ ನಮ್ಮ ಆಧ್ಯಾತ್ಮ ಗ್ರಂಥಗಳು ತಿಳಿಸ್ತಾ ಇದೆ, ಮಹಾಭಾರತ ತಿಳಿಸ್ತಾ ಇದೆ, ಪುರಾಣಗಳು ತಿಳಿಸ್ತಾ ಇದೆ.
ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಮ್ಮ ದೇಹದಲ್ಲಿರೋ ನಾಡಿಗಳೆಷ್ಟು ಅಂತ ಗಣನೆ ಮಾಡಿದ್ದಾರೆ. ಇವತ್ತಿನ ಅನಾಟಮಿಯನ್ನು ಕಂಡುಕೊಂಡ ಮೇಲೆ ಇದೆಲ್ಲ ಗೊತ್ತಾಗಿದ್ದಲ್ಲ. ಸಾವಿರಾರು ವರ್ಷಗಳ ಹಿಂದೆ ವೇದವ್ಯಾಸರು ಮಹಾಭಾರತದಲ್ಲೆಲ್ಲವನ್ನು ಬರೆದಿಟ್ಟರು. ಆದ್ದರಿಂದ ಕಲಸಂಖ್ಯಾನೆ ಅಂತ ಒಂದಾತು, ಕಾಲ ಶಬ್ದದ ನಿಷ್ಪತ್ತಿಗೆ. ಗಣಯತಿ ಅಂತ ಅರ್ಥ. ಭಗವಂತ ನಮ್ಮ ದೇಹದಲ್ಲಿ ಏನು ಇಡ ಮತ್ತು ಪಿಂಗಳ ಅಂತ 36,000 ದೇಹದ ಎಡಬಾಲ ಮತ್ತು ಬಲಭಾಗಗಳಲ್ಲಿ ಇಡ ಮತ್ತು ಪಿಂಗಲ ಅಂತ ಏನು 36,000 ನಾಡಿಗಳು ಇಡೀ ದೇಹವನ್ನು ಹರಡಿಕೊಂಡಿವೆ. ಆ 72,000 ನಾಡಿಗಳು ಒಟ್ಟಾಯಿತು. ಆ 72,000 ನಾಡಿಗಳಲ್ಲಿ ಭಗವಂತನ 72,000 ವಿಶೇಷವಾದ ರೂಪಗಳಿದೆ ಅಂತ ಬೃಹತಿ ಸಹಸ್ರ ಎಂಬ ದೊಡ್ಡ ವೇದ, ಅದರದ್ದು ಒಂದು ಮಂತ್ರಗಳ ಗುಚ್ಛ, ಮಂತ್ರಗಳ ಗುಂಪು ಬೃಹತಿ ಸಹಸ್ರ ಅಂತ. ಆ ಬೃಹತಿ ಛಂದಸ್ಸಿನಲ್ಲಿ ರಚನೆಗೊಂಡಿರತಕ್ಕಂಥ ಬೃಹತಿ ಸಹಸ್ರ ಅದು ಭಗವಂತನ 72,000 ರೂಪಗಳನ್ನು ತಿಳಿಸ್ಕೊಡ್ತಾ ಇದೆ. ಆದ್ದರಿಂದ ಭಗವಂತ 72,000 ರೂಪಗಳಿಂದ ನಮ್ಮ ದೇಹದಲ್ಲಿರುವ ಇಡ ಮತ್ತು ಪಿಂಗಲ ಅಂತ ಏನು 36,000 ನಾಡಿಗಳಿದೆ, ಆ 72,000 ರೂಪಗಳಲ್ಲಿ ಭಗವಂತ ಇದ್ದುಕೊಂಡು ಅವನೇ ಕಾಲನಾಮಕನಾಗಿ ಪ್ರತಿಯೊಂದು ನಾಡಿಗಳು ತಮ್ಮ ಕೆಲಸವನ್ನು ನಿರ್ವಾಹ ಮಾಡುವಂತೆ ಮಾಡಿ ನಮಗೆ ಆಯಸ್ಸನ್ನು ತುಂಬುವವನು ಭಗವಂತ. ಅದೇ ಭಗವಂತ ಸೂರ್ಯನೊಳಗೂ ಇದ್ದಾನೆ. ಸೂರ್ಯನೊಳಗೆ ಇದ್ದು ಆನಂತರ ಅದೇ ಭಗವಂತ ಈ ಎಲ್ಲ ನಾಡಿಗಳನ್ನು ಪ್ರೇರಣೆಯನ್ನು ಮಾಡ್ತಾನೆ. ಆದ್ದರಿಂದಲೇ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಂತ್ರಗಳನ್ನು ಜಪ ಮಾಡುವ ಕಾಲದಲ್ಲಿ ಆ ಮಂತ್ರಗಳ ಒಂದೊಂದು ಅಕ್ಷರವನ್ನು ಸುಸ್ಪಷ್ಟವಾಗಿ ಉಚ್ಚಾರ ಮಾಡುವುದರ ಮುಖಾಂತರ 72,000 ನಾಡಿಗಳಲ್ಲಿರುವ 72,000 ಭಗವಂತನ ರೂಪಗಳ ಧ್ಯಾನವನ್ನು ಮಾಡ್ತಾ ಆ 72,000 ನಾಡಿಗಳು ತುಂಬ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡುವಂತೆ ಭಗವಂತ ನೀನು ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ಅದಕ್ಕೋಸ್ಕರ ಗಾಯತ್ರಿ ಮಂತ್ರ ಇದೆ. ವೇದಮಾತಾ ಗಾಯತ್ರಿ ಅಂತ ಕರೀತಾರೆ. ಗಾಯತ್ರಿಯಲ್ಲಿ 24 ಅಕ್ಷರಗಳಿದೆ. ಒಮ್ಮೆ 3 ಹೊತ್ತು ಗಾಯತ್ರಿ ಮಂತ್ರವನ್ನು, ಗಾಯತ್ರಿ ಮಂತ್ರದ ಉಪದೇಶ ಪಡೆದುಕೊಂಡಂಥ ವ್ಯಕ್ತಿಗಳು ನಡೆಸ್ತಾರೆ. ಒಂದು ಹೊತ್ತಿನಲ್ಲಿ ಎಷ್ಟು ಗಾಯತ್ರಿ ಮಂತ್ರ ಮಾಡಬೇಕು ಅಂತ ಹೇಳಿದಾಗ ಆಚಾರ್ಯರು ಅವ್ರು ಹೇಳ್ತಾರೆ, ಸಹಸ್ರ ಪರಮಾಂ ದೇವೀಂ ಶತಮದ್ಯಾಂ ದಶಾವರಾಂ. ಮ್ಯಾಕ್ಸಿಮಮ್ ಒಂದು ಹೊತ್ತಿನಲ್ಲಿ ನೀವು ಗಾಯತ್ರಿ ಮಂತ್ರ ಜಪ ಮಾಡೋದಾದರೆ 1,000 ಮಾಡಿರಿ, ಅದಕ್ಕಿಂತ ಜಾಸ್ತಿ ಬೇಡ. ಮಧ್ಯಮ ಮಾರ್ಗ 100 ಮಾಡಿರಿ ಒಂದು ಹೊತ್ತಿಗೆ. ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಗಾಯತ್ರಿ ಮಂತ್ರವನ್ನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಅತೀ ಕಡಿಮೆ ಮಾಡೋದಾದರೆ 10 ಆದರೂ ಮಾಡಲೇಬೇಕು ಅಂದರು. ಹಾಗಾಗಿ 1,000ನೇ ಜಾಸ್ತಿ ಸಾಕು, ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ದು ಯಾಕೆ ಅಂದರೆ, ಒಂದು ಹೊತ್ತಿಗೆ ಗಾಯತ್ರಿ ಮಂತ್ರವನ್ನು 1,000 ಜಪ ಮಾಡಿದ್ರೆ ಹಾಗಾದರೆ 24 ಅಕ್ಷರಗಳು ಗಾಯತ್ರಿಯಲ್ಲಿರೋದರಿಂದ 24 ಗಾಯತ್ರಿ, 24 ಅಕ್ಷರಗಳ ಗಾಯತ್ರಿಯಲ್ಲಿದೆ ಅಂತ ಹೇಳಿದ್ದರಿಂದ 24,000 ಅಕ್ಷರಗಳನ್ನು ಉಚ್ಚಾರ ಮಾಡದಂತೆ ಆಯಿತು ಒಂದು ಹೊತ್ತಿಗೆನೇ. ಮತ್ತು ಮಧ್ಯಾಹ್ನಕ್ಕೆ ಇನ್ನು 24,000 ಅಕ್ಷರಗಳನ್ನು ಉಚ್ಚಾರ ಮಾಡಿ ಆ ಅಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳ ಚಿಂತನೆಯನ್ನು ಮಾಡಬೇಕು. ಅನಂತರ ಸಾಯಂಕಾಲದಲ್ಲಿ ಮತ್ತೆ ಇನ್ನೊಂದು 1,000 ಗಾಯತ್ರಿ ಮಂತ್ರ ಅಂದರೆ 24,000 ಅಕ್ಷರಗಳನ್ನು ನಾವು ಹೇಳದಂತೆ ಆಯಿತು. ಒಟ್ಟು 24 2 48, 24 3 72 ಆಯಿತು. ಆದ್ದರಿಂದ 72,000 ಅಕ್ಷರಗಳನ್ನು ಉಚ್ಚಾರ ಮಾಡ್ದಂಗಾಯಿತು ನಾವು. ಆ 72,000 ಅಕ್ಷರಗಳನ್ನು ಬಹಳ ಮನಸ್ಸಿಟ್ಟು ಆ ಅಕ್ಷರಗಳನ್ನು ಉಚ್ಚಾರ ಮಾಡಿದ್ದೇ ಆದರೆ ಆ ಅಕ್ಷರಗಳಿಂದ ಪ್ರತಿಪಾದ್ಯವಾದದ್ದು
ನಮ್ಮ 72,000 ನಾಡಿಗಳಲ್ಲಿರುವ ಭಗವಂತನ 72,000 ರೂಪಗಳು. ಹಾಗೆ ನಾವು ಗಾಯತ್ರಿಯಿಂದ 72,000 ನಾಡಿಗಳಲ್ಲಿರುವ ಭಗವಂತನ 72,000 ರೂಪಗಳನ್ನು ನಾವು ಧ್ಯಾನ ಮಾಡಿದ್ರೆ, ಅವುಗಳನ್ನು ಸ್ತೋತ್ರ ಮಾಡಿದರೆ ಭಗವಂತನ ರೂಪನ ಕೂಡಲೇ ಭಗವಂತ ನಮ್ಮ 72,000 ನಾಡಿಗಳನ್ನು ಕೂಡ ವಿಶೇಷವಾಗಿ ಪ್ರೇರೇಪಣೆಯನ್ನು ಮಾಡ್ತಾನೆ. ಅರ್ಥಾತ್ ಆ ನಾಡಿಗಳು ಸುಸ್ಥಿತಿಯಲ್ಲಿ ಕಾರ್ಯನಿರ್ವಾಹವಾಗುವಂತೆ ಆತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆವಾಗ ಯಾವುದೇ ವಿಧವಾದಂಥ ಆರೋಗ್ಯದ ಸಮಸ್ಯೆಗಳು ನಮಗೆ ಬರೋಲ್ಲ, ಮಾನಸಿಕವಾದ ಕ್ಲೇಶಗಳು ಉಂಟಾಗಲ್ಲ. ಆದ್ದರಿಂದ ಆಧಿ ಮತ್ತು ವ್ಯಾಧಿ ಇದೆರಡನ್ನೂ ಕೂಡ ಬರದಿದ್ದಂತೆ ಮಾಡಿಕೊಳ್ಳುವ ಸುಲಭವಾದ ಮಾರ್ಗ ಅದು ನಮ್ಮ ಕೈಲೇ ಇದೆ. ಆದ್ದರಿಂದ 3 ಹೊತ್ತಿನಲ್ಲಿ ಒಂದೊಂದು ಹೊತ್ತಿನಲ್ಲಿ 1,000 ಮ್ಯಾಕ್ಸಿಮಮ್, ಅತ್ಯಧಿಕ ಅಂದರೆ 1,000 ಮಾಡಬೇಕು. ಅಂದರೆ 1,000ಕ್ಕಿಂತ ಜಾಸ್ತಿ ಮಾಡಿದ್ರು ಅಂದರೆ ಆವಾಗ ಒಂದು ಹೊತ್ತಿನಲ್ಲಿ ಏನಾಯಿತು ಅಂದರೆ ಅದು 24,000 ಅಕ್ಷರಗಳಿಗಿಂತ ಜಾಸ್ತಿ ಆದರೆ ನಾಡಿಗಳು ತಡೆದುಕೊಳ್ಳೋದು ಕಷ್ಟ. ಅವುಗಳಲ್ಲಿ ಆ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿ ಈ ರೀತಿಯಾದ ಒಂದು ಗಣನೆಯನ್ನು ಇಟ್ಟುಕೊಂಡು ಮಾಡಿದ್ರು. ಆದ್ದರಿಂದ ಕಲಸಂಖ್ಯಾನೆ ಅನ್ನೋ ಧಾತು ಕಾಲಹ ಅಂತ ಭಗವಂತನ ಕರೆದಿದ್ದು ಯಾಕೆ ಅಂದರೆ, ಭಗವಂತ 72,000 ನಾಡಿಗಳಲ್ಲಿ ಬೃಹತಿ ಸಹಸ್ರ ಅಂತ ಏನು ಬೃಹತಿ ಎಂಬ ಛಂದಸ್ಸಿನಲ್ಲಿ 1000 ರುಕ್ಕಗಳಿದೆ. ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ರೂಪವಾದ ರುಕ್ಕಗಳೇನಿದೆ, 1000 ವಿಷ್ಣು ಸಹಸ್ರನಾಮ ಏನು ಭಗವಂತನ ನಾಮಗಳಿದೆ ಅದರ ವ್ಯಾಖ್ಯಾನ ಮಾಡುವಂಥದ್ದು 1000 ರುಕ್ಕಗಳು ಬೃಹತಿ ಛಂದಸ್ಸಿನಲ್ಲಿರೋದು. ಆ ಬೃಹತಿ ಛಂದಸ್ಸಿನಿಂದ ಪ್ರತಿಪಾದಿತವಾದಂಥ 72,000 ಭಗವಂತನ ರೂಪಗಳೇನಿದೆ ಆ ರೂಪಗಳ ಮುಖಾಂತರವಾಗಿ ಭಗವಂತ ನಮ್ಮ ಆಯುರಾರೋಗ್ಯಾದಿಗಳನ್ನು ಆತ ಚೆನ್ನಾಗಿ ನೋಡಿಕೊಳ್ತಾನೆ. ಆದ್ದರಿಂದ ಭಗವಂತ ಕಾಲ ಅಂತ ಕರೆಸ್ಕೊಳ್ತಾನೆ. ಆದ್ದರಿಂದ ಅರ್ಜುನನಿಗೆ ಹೇಳ್ತಾನೆ, ಸುಸ್ಥಿತಿಯಲ್ಲಿದ್ದುಕೊಂಡು ನಿನಗೆ ಒಳ್ಳೆಯ ಮನಸ್ಸಿನಲ್ಲಿ ನಿನಗೆ ಮನಸ್ಸು ಬಂದು ಸರಿಯಾದ ದಿಕ್ಕಿನಲ್ಲಿ ವಿವೇಕವನ್ನು ತಂದುಕೊಂಡು ನೀನೀಗ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಆ ರೀತಿ ಮಾಡುವಂತೆ ನನ್ನನ್ನೇ ಪ್ರಾರ್ಥನೆ ಮಾಡು. ನಾನು ಕಾಲೋಸ್ಮಿ ಲೋಕಕ್ಷೇಕೃತ್ ಪ್ರವೃದ್ಧ ಅಂಥೇಳಿ, ಆದ್ದರಿಂದ ಲೋಕಕ್ಷೇಕೃತ್ ಮತ್ತು ಪ್ರವೃದ್ಧ ನಾನು. ಆದ್ದರಿಂದ ನಾನು ಕಾಲನಾಮಕನಾಗಿದ್ದೇನೆ ಅಂತ ಭಗವಂತ ಅರ್ಜುನನಿಗೆ ಈ ಮಾತುಗಳನ್ನು ತಿಳಿಸಿದ. ಆದ್ದರಿಂದ ಪ್ರತಿಯೊಬ್ಬ ಪುರುಷರ ಆಯಸ್ಸನ್ನು ನಿಯಮನ ಮಾಡತಕ್ಕಂಥ ಭಗವಂತನ ರೂಪಕ್ಕೂ ಕೂಡ ಕಾಲ ಅಂತ ಕರೀತಾರೆ. ಆದ್ದರಿಂದ ತಪ್ಪಿಲ್ಲ, ಅದು ಭಗವಂತ ಎಲ್ಲವನ್ನೂ ಭಗವಂತನೇ ಮಾಡೋನಾದ್ದರಿಂದ. ಅಷ್ಟೇ ಅಲ್ಲ, ಕಂ ಅಂದರೆ ಸಂಸ್ಕೃತದಲ್ಲಿ ಕಂ ಆಲಯತಿ ಇತಿ ಕಾಲಃ ಅಂತಂತಾರೆ. ಕಂ ಅಂದರೆ ಸಂಸ್ಕೃತದಲ್ಲಿ ಸುಖ ಅಂತರ್ಥ. ಸುಖವನ್ನು ಚೆನ್ನಾಗಿ ಸ್ವೀಕಾರ ಮಾಡುವವನು ಭಗವಂತ. ಆದ್ದರಿಂದ ಭಗವಂತನಿಗೆ ಕಾಲ ಅಂತ ಹೆಸರು. ಅಷ್ಟೇ ಅಲ್ಲ, ಕಂ ಸುಖಂ ಅವನೇ ದಾಪಯತಿ ಆದಾಪಯತಿ, ಅವನೇ ಆಲಾಪಯತಿ. ಅಷ್ಟೇ ಅಲ್ಲ, ಅವನೇ ನಮ್ಮೆಲ್ಲರಿಗೂ ಚೆನ್ನಾಗಿ ಸುಖವನ್ನು ಉಂಟು ಮಾಡ್ತಾನೆ. ಆದ್ದರಿಂದಲೂ ಕೂಡ ಭಗವಂತನಿಗೆ ಕಾಲ ಅಂತ ಹೆಸರು. ಅಷ್ಟೇ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಯಾರು ಮುಕ್ತಾತ್ಮರು ಅಂತಿದ್ದಾರೆ, ಮೋಕ್ಷಕ್ಕೆ ಹೋಗಿದ್ದಾರೆ, ಅಂಥ ಜೀವರಾಶಿಗಳಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಸುಖವನ್ನು ಉಂಟು ಮಾಡುವವನು ಭಗವಂತ. ಆದ್ದರಿಂದ ಅವನಿಗೆ ಕಾಲ ಅಂತ ಹೆಸರು. ಆದ್ದರಿಂದ ಸೈಷಾನಂದಸ್ಯ ಮೇಮಾಗಂಸಾ ಭವತಿ ಅಂಥೇಳಿ ತೈತ್ರೇಯೋಪನಿಷತ್ತಿನಲ್ಲಿ ಆನಂದದ ಮೀಮಾಂಸೆ ಹೀಗಿದೆ. ಅಂದರೆ ಮೋಕ್ಷದಲ್ಲಿ ಯಾವ್ಯಾವ ದೇವತೆಗಳಿಗೆ ಎಷ್ಟೆಷ್ಟು ಆನಂದಗಳು ದೊರಕತ್ತೆ ಅನ್ನೋದ್ರ ಬಗ್ಗೆ ಆನಂದದ ತಾರತಮ್ಯವನ್ನು ನಿರೂಪಣೆ ಮಾಡಿದ್ದಾರೆ. ಸ ಏಕೋ ಬ್ರಹ್ಮಣ ಆನಂದ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ ಕಡೆ ತನಕನೂ ಕೂಡ. ತೇ ಯೇಷದಂ
ಮನುಷ್ಯ ಗಂಧರ್ವಾಣಾಮಾನಂದ ಅಂತ ಹೇಳ್ಕೊಂಡು ಇದನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ಆದ್ದರಿಂದ ಆನಂದದ ಮೀಮಾಂಸೆಯನ್ನು ಹೇಳ್ಕೊಂಡು ಬರ್ತಾರೆ ಅಲ್ಲಿ. ಆದ್ದರಿಂದ ಮುಕ್ತಾತ್ಮನ ಆನಂದವನ್ನು ನೀಡುವವನು, ನಿಯಂತ್ರಣ ಮಾಡುವವನು, ಅವರವರ ಯೋಗ್ಯತೆಗೆ ತಕ್ಕಷ್ಟು ಕೊಡುವವನು ಭಗವಂತ. ಆದ್ದರಿಂದ ಅವನಿಗೆ ಕಾಲ ಅಂತ ಹೆಸರು. ಅಷ್ಟೇ ಅಲ್ಲ, ನಾವು ಇವತ್ತು ಭಗವಂತನಿಗೆ ಅನೇಕ ಬಾರಿ ಏನು ಕೊಡಲಿಕ್ಕಾಗುತ್ತೋ ಇಲ್ಲೋ ಕಡೆಗೆ ನೀರನ್ನಾದರೂ ಕೊಟ್ಬಿಡ್ತೀವಿ ನಾವು ಭಗವಂತನಿಗೆ. ನೈವೇದ್ಯ ಅಂತ ನೀರು ಇಟ್ಬಿಡ್ತೀವಿ ಅಷ್ಟೇ. ಅದನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಭಗವಂತನಿಗೆ ಕಾಲ ಅಂತ ಹೆಸರು. ಅದಕ್ಕೋಸ್ಕರ ಭಗವಂತ ಜಲೇನಾಪಿ ಜಗನ್ನಾಥ ಪೂಜಿತ ಕ್ಲೇಶನಾಶನಃ, ನೀರು ಕೊಟ್ಟು ನೈವೇದ್ಯ ಅಂತ ಭಗವಂತನನ್ನು ಪೂಜೆ ಮಾಡಿದ್ರೂ ನಮ್ಮ ಕ್ಲೇಶವನ್ನು ನಾಶ ಮಾಡ್ತಾನೆ. ಆದ್ದರಿಂದ ಪರಿತೋಹಂ ಪ್ರಯಾತ್ಯಾಶು ತೃಷಾರ್ಥಾಸ್ತು ಯಥಾ ಜಲೈಹಿ. ಆದ್ದರಿಂದ ಪರಿತೋಷಂ ಪ್ರಯಾತಿ ಆಶು, ಯಾವ ರೀತಿಯಲ್ಲಿ ಬಾಯಾರಿಕೆಯಾದಂಥ ವ್ಯಕ್ತಿಗಳಿಗೆ ನೀರು ಕೊಟ್ಟರೆ ಆನಂದವನ್ನು ಹೊಂತಾರೋ ಹಾಗೆ ಭಗವಂತನಿಗೆ ನೀರನ್ನು ನೈವೇದ್ಯ ಮಾಡಿದ್ರೂ ಭಗವಂತ ಸಂತೃಪ್ತನಾಗ್ತಾನೆ ಅನ್ನೋ ಅರ್ಥವನ್ನು ತಿಳಿಸ್ತಾ ಇದೆ ಈ ಕಾಲಶಬ್ದ. ಆದ್ದರಿಂದ ಕಂ ಸುಖಂ ಅದನ್ನು ಆಲಯತಿ, ಆದ್ದರಿಂದ ಅವನು ಕಾಲ ಅಂತ ಹೆಸರು. ಕಂ ಸುಖಂ ಆಲಾತಿ ಸಮ್ಯಕ್ ಆದದಾತಿ ಇತಿ ಕಾಲ ಅಂತ ಹಾಗೂ ಇಟ್ಕೊಳ್ಬೋದು. ಅಷ್ಟೇ ಅಲ್ಲ, ಕಂ ಅಂದರೆ ನೀರನ್ನು, ಕ್ಷೀರಸಾಗರದ ನೀರನ್ನು ಪ್ರಳಯ ಕಾಲದಲ್ಲಿ ನೀರಿನಲ್ಲಿ ಆಲದ ಎಲೆಯ ಮೇಲೆ ಭಗವಂತ ಮಲ್ಕೊಳ್ತಾನೆ ಅಂತಂತೀವಲ್ಲ, ಆ ರೀತಿಯಾಗಿ ಆ ನೀರನ್ನು ತನ್ನ ಹಾಸಿಗೆಯನ್ನಾಗಿ ಸ್ವೀಕಾರ ಮಾಡುವವನು ಭಗವಂತ. ಆದ್ದರಿಂದ ಭಗವಂತನಿಗೆ ಕಾಲ ಅಂತ ಹೆಸರು. ಅದನ್ನೇ ಕಾಲ ಅದನ್ನೇ ನಾರಾಯಣ ಅನ್ನೋದು. ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸುನುವಃ ಅಯನಂ ತಸ್ಯದಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ ಹೇಳ್ತೀವಿ. ಹಾಗೇನೆ ಕಾಲ ಅಂದರೆ ಕಂ ಅಂದರೆ ನೀರನ್ನು ತನ್ನ ಹಾಸಿಗೆಯನ್ನಾಗಿ, ಶಯನವನ್ನಾಗಿ, ಆದದಾತಿ ಅವನು ಸ್ವೀಕಾರವನ್ನು ಮಾಡ್ತಾನೆ. ಆಲಯತಿ ಇತಿ ಕಾಲ. ಆದ್ದರಿಂದ ಭಗವಂತನಿಗೆ ಕಾಲ ಅಂತ ಹೆಸರು. ಆದ್ದರಿಂದ ಭಗವಂತಂದು ಎರಡೆರಡು ರೂಪಗಳಿದೆ. ಅಂದರೆ ಅನೇಕ ಭಗವಂತನ ರೂಪಗಳು ಇರೋದು, ಅಸಂಖ್ಯಾತವಾದ ರೂಪಗಳು ಸರಿಯೇ. ಅದರಲ್ಲಿ ಪುರುಷನ ದೇಹಸ್ಥವಾಗಿರತಕ್ಕಂಥ ಜೀವನ ಒಳಗಡೆ ಕುಳಿತಿರುವ ಪುರುಷನಾಮಕನಾದ ರೂಪ ಇದ್ದರೆ, ಸರ್ವತ್ರ ವ್ಯಾಪ್ತವಾದ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡ ಭಗವಂತನ ರೂಪಕ್ಕೆ ಕಾಲ ಅಂತ ಕರೀತಾರೆ ಅಂತ ಬ್ರಾಹ್ಮಪುರಾಣ ತಾನು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಅಣು ತ್ರುಟಿ ಅಂತ ಏನು ಕಲಾ ಕಾಷ್ಟ ಅಂತ ಕಾಲದ ಪ್ರಭೇದಗಳಿದೆ, ಈ ಎಲ್ಲ ವಿಧವಾದ ಕಾಲದ ಪ್ರಭೇದಗಳನ್ನು ಕೂಡ ನಿಯಮನ ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಅವನಿಗೆ ಕಾಲ ಅಂತ ಕರೀತಾರೆ ಅಂತ ಭಾಗವತದಲ್ಲಿ ಅದನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಇದೆಲ್ಲವೂ ಕೂಡ ಭಗವಂತನಿಗೆ ಅನೇಕ ವಿಧವಾಗಿ ಭಗವಂತನನ್ನು ಕಾಲ ಕಾಲ ಅಂತ ಕರೆದರೂ ಈ ಎಲ್ಲ ಅರ್ಥವನ್ನು ನಾವು ಮತ್ತೆ 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 ಆಲೋಚನೆ ಮಾಡ್ತಾ ಇದ್ದರೆ ಅರ್ಜುನನ ಒಂದೊಂದು ಪ್ರಶ್ನೆಗೂ ಕೂಡ ನಮ್ಗೆ ಉತ್ತರ ದೊರಕ್ತಾ ಹೋಗುತ್ತೆ. ಆದ್ದರಿಂದ ರುದ್ರನಲ್ಲಿ ರುದ್ರನಾಗಿ ಕೂತ್ಕೊಂಡು ಸಂಹಾರವನ್ನು ಮಾಡುವವನು ಭಗವಂತ. ಆದ್ದರಿಂದ ಅವನಿಗೆ ಕಾಲ ಅಂತ ಕರೆದರು. ಆದ್ದರಿಂದ ನಿಮಿತ್ತ ಮಾತ್ರಮೀಶಸ್ಯ ವಿಶ್ವಸರ್ಗ ನಿರೋಧಯೋ ಹಿರಣ್ಯಗರ್ಭ ಸರ್ವಶ್ಚ ಕಾಲಾಖ್ಯ ರೂಪಿಣಸ್ತವ ಅಂತಂತಾರೆ. ಆದ್ದರಿಂದ ಭಾಗವತದಲ್ಲಿ ಇದನ್ನು ಹಾಗೆ ಹೇಳ್ತಾರೆ. ಆದ್ದರಿಂದ ರುದ್ರದೇವರು ತಾನೇ ಎಲ್ಲವನ್ನು ಸಂಹಾರ ಮಾಡೋದು, ಸೃಷ್ಟಿ ಮಾಡೋದು ಹಿರಣ್ಯಗರ್ಭ ಅಲ್ವಾ. ಆದ್ದರಿಂದ ಭಗವಂತ ಹೇಗೆ ಸಂಹಾರಕ ಅಂತ ಕರೀತಾರೆ. ಅವನು ಹೇಗೆ ಕಾಲ ಆದ ಅಂದರೆ ಭಾಗವತದಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಏನು ಹಿರಣ್ಯಗರ್ಭ ಮತ್ತು ರುದ್ರ ಇದ್ದಾರೆ, ಇವರು ಏನು ಸೃಷ್ಟಿ ಮತ್ತು ಸಂಹಾರವನ್ನು ಮಾಡ್ತಾರೆ, ಇವರು ಭಗವಂತ ಮಾಡುವ ಸೃಷ್ಟಿ ಮತ್ತು ಸಂಹಾರಕ್ಕೆ ದ್ವಾರಭೂತರಾಗಿ ಇದ್ದಾರೆ. ಇವರು ಒಳಗಡೆ ಕೂತ್ಕೊಂಡು ಅವನು ಮಾಡ್ತಾನೆ. ಆದ್ದರಿಂದ ಭಗವಂತನೇ ಮುಖ್ಯ ಕಾಲರೂಪ ಅಂತಂದರು. ಆದ್ದರಿಂದ ಈ ರೀತಿ ಭಗವಂತನನ್ನು ಕಾಲ ಕಾಲ ಅಂತ ಕರೆದರೂ ಅದಕ್ಕೆ ಕೃಷ್ಣ ಈ ಸಂದರ್ಭದಲ್ಲಿ ಕಡೆಗೆ ವಿಶ್ವರೂಪವನ್ನು ತೋರಿಸಿ ಅರ್ಜುನನ ಪ್ರಶ್ನೆಗಳನ್ನೆಲ್ಲ ಒಟ್ಟಿಗೆ ಮನಸ್ಸಿಗೆ ತಂದುಕೊಂಡು
ಅರ್ಜುನನಿಗೆ ಸಮಾಧಾನವನ್ನು ಪಡಿಸಬೇಕು ಅಂಥೇಳಿ, ಹೇ ಅರ್ಜುನ, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ನಾನು ಹೇಳುವ ಈ ಶಬ್ದವನ್ನು ಸಮನ್ವಯ ಮಾಡ್ಕೋ ಅಂತ ಹೇಳ್ತಾ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಆ ರೀತಿ ಹೇಳ್ದ. ಇಷ್ಟು ಹೇಳಿ ಆನಂತರ ಮುಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯಾವ ಚಿಂತೆ ಮಾಡಿಕೊಂಡು ನೀನು ನಿನ್ನ ಗಾಂಡೀವ ಧನಸ್ಸನ್ನು ಕೆಳಗಿಟ್ಟು ನೀನು ಮಂಡಿಯೂರಿಕೊಂಡು ಕೈ ಮುಗಿದುಕೊಂಡು ನನಗೆ ಕೂತ್ಕೊಂಡಿದ್ಯಲ್ಲ, ಆದ್ದರಿಂದ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ನಾನು. ಆದ್ದರಿಂದ ನೀನೇ ಎಲ್ಲವನ್ನು ಸಂಹಾರ ಮಾಡಿಬಿಡ್ತೀನಿ, ಪಾಪ ಬಂದುಬಿಡುತ್ತೆ, ಅದರ ಪರಿಹಾರವನ್ನು ನಾನು ಹೇಳಿದ್ದೇನೆ ನಿಂಗೀಗ. ಆದ್ದರಿಂದ ತಸ್ಮಾತ್ ತ್ವಮುತ್ತಿಷ್ಠ ಯಶೋಲಭಸ್ವ. ಅರ್ಜುನ, ಸಾಯಿಸೋದು ಅಂತ ನಿನಗೆ ಹೇಳು ಅಂತ ಹೇಳ್ತಿಲ್ಲ ನಾನು. ತಸ್ಮಾತ್ ತ್ವಮುತ್ತಿಷ್ಠ, ನೀನು ಎದ್ದು ಕೂತ್ಕೋ ಅಂತ ಇದ್ದಾನೆ. ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಾ ಕೆಳಗಡೆ, ಎದ್ದೇಳಿನ ಎದ್ದು ಶತ್ರುಗಳು ಏನಿದ್ದಾರೆ ಅವರಿಗೆ ಅಭಿಮುಖನಾಗಿ ನೀನು ನಿಂತ್ಕೋ. ಯಶೋಲಭಸ್ವ, ಅವನು ಸಾಯಿಸು ಅಂತಲೇ ಅನ್ನಲ್ಲ ನಾನು. ಯಾಕೆ ಅಂದರೆ ಯಶೋಲಭಸ್ವ, ಬೇಕಾದಷ್ಟು ಕೀರ್ತಿಯನ್ನು ನೀ ಸಂಪಾದನೆ ಮಾಡು. ಯಾಕೆ ಅಂದರೆ ನಿನ್ನ ಕೀರ್ತಿಯನ್ನು ಕೊಡಿಸೋದಕ್ಕೋಸ್ಕರನೇ ನಾನಿಲ್ಲಿ ನಿನ್ನ ಸಾರಥಿಯಾಗಿ ಬಂದು ಕೂತ್ಕೊಂಡಿದ್ದು. ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಇಲ್ಲಿರೋ ಎಲ್ಲ ಶತ್ರುಗಳನ್ನು ಗೆದ್ದು ಬಿಡು ಬೇಗ. ಗೆದ್ದು ಸಮೃದ್ಧವಾಗಿರತಕ್ಕಂಥ ರಾಜ್ಯದ ಸುಖವನ್ನು ಬೇಕಾದಷ್ಟು ನೀನು ಅನುಭವಿಸು. ನೀನು ನನ್ನ ಸ್ನೇಹಿತ ಅಲ್ವಾ, ನನ್ನನ್ನು ಸ್ನೇಹಿತ ಅಂತ ಕರೆದುಕೊಂಡು ನನ್ನ ಜೊತೆಯಾಗಿ ಇದ್ದದ್ದಕ್ಕೆ ನಿನಗೆ ನಾನು ಕೊಡುವ ಕೊಡುಗೆ ಇದೆ. ಹೋಗು, ಇಡೀ ರಾಜ್ಯವನ್ನು ನೀನು ಕೊಡ್ತಾ ಇದ್ದೇನೆ. ಇಡೀ ಸಮೃದ್ಧವಾದ ರಾಜ್ಯವನ್ನು ನೀನು ಬಹಳ ಚೆನ್ನಾಗಿ ಅನುಭವಿಸು. ಶತ್ರುಗಳನ್ನು ಗೆಲ್ಲಬೇಕಾ? ಗೆಲ್ಲು. ಅಲ್ಲ, ಗೆಲ್ಲೋದಂದ್ರೆ ಯುದ್ಧ ಮಾಡಬೇಕು. ಭಾರೀ ಬಲಶಾಲಿಗಳು, ಏನು ಯೋಚನೆ ಮಾಡಬೇಡ. ಅವರೇನು ಭಾರೀ ಬಲಶಾಲಿಗಳಲ್ಲ ಅವರೆಲ್ಲ. ಯಾಕೆ ಅಂದರೆ ಈಗ ಅವ್ರು ಯಾರೂ ನನ್ನೆದುರಿಗೆ ಬಲಶಾಲಿಗಳಾಗಲ್ಲ. ದ್ರೋಣಾಚಾರ್ಯರು ಗಟ್ಟಿಗರು ನಿಜ, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಕರ್ಣ ಮಹಾಬಿಲ್ಲುಗಾರರು, ಭಾರೀ ಪರಾಕ್ರಮಶಾಲಿಗಳು ನಿಜ. ಆದರೆ ಮಯೇತ ಏತೆ ನಿಹತ ಪೂರ್ವಮೇವ. ಅರ್ಜುನ, ನಾನು ಈಗಾಗಲೇ ಇವ್ರನ್ನೆಲ್ಲ ಕೊಂದು ಹಾಕಿದ್ದೇನೆ. ಇಲ್ಲಿ ನಿಹತಾಹ ಅನ್ನೋ ಶಬ್ದಕ್ಕೆ ಕೊಂದು ಹಾಕಿದ್ದೇನೆ ಅಂತ ಅರ್ಥ ಇಟ್ಕೊಂಡ್ಬಿಟ್ರೆ ಇನ್ನು ಎದುರುಗಡೆ ಅಲ್ಲೇ ನಿಂತ್ಕೊಂಡಿದ್ದಾರೆ ಎಲ್ಲ. ಭಗವಂತ ಇವ್ರನ್ನೆಲ್ಲ ಮೊದಲೇ ನಾನು ಕೊಂದು ಹಾಕಿದ್ದೇನೆ ಅಂದರೆ ಮೊದಲೇ ನಾನು ಇವರುಗಳನ್ನೆಲ್ಲ ಕ್ಷೀಣಾಯುಷಿಗಳನ್ನಾಗಿ ಮಾಡಿದ್ದೇನೆ. ಇವರ ಪೂರ್ತಿ ಆಯಸ್ಸನ್ನು ಅಪಹಾರ ಮಾಡಿ ಒಂಚೂರು ಉಳಿಸಿದ್ದೇನೆ. ಯಾವಾಗ ನೀನು ಬಾಣಪ್ರಯೋಗವನ್ನು ಮಾಡ್ತೀಯಾ ಕೂಡಲೇ ಅವರ ಆಯಸ್ಸಿಗೆ ಅಂತ್ಯಕಾಲ ಬಂತು ಅಂತ ಅರ್ಥ. ಆದ್ದರಿಂದ ಮಯೇತೆ ನಿಹತ ಪೂರ್ವಮೇವ, ನಾನು ಇವರೆಲ್ಲರ ಆಯಸ್ಸುಗಳನ್ನು ಕಸ್ಕೊಂಡ್ಬಿಟ್ಟಿದ್ದೇನೆ ಈಗ. ಆದ್ದರಿಂದ ಸ್ವಲ್ಪ ನೀನು ಪ್ರಯತ್ನಪಟ್ಟು ಬಾಣಪ್ರಯೋಗ ಮಾಡೋದು ಕೂಡಲೇ ತಮ್ಮ ತಮ್ಮ ಪ್ರಾಣಗಳನ್ನು ಅವರು ತ್ಯಾಗ ಮಾಡಿಬಿಡ್ತಾರೆ. ಹಾಗೆ ಪ್ರಾಣತ್ಯಾಗವನ್ನು ಅವರು ಮಾಡ್ತಾರಲ್ಲ, ಅದರಿಂದ ಕೀರ್ತಿ ಯಾರಿಗೆ ಬರುತ್ತೆ? ಹಿಂದಿರೋದು ನಾನು, ಮುಂದಿರೋದು ನೀನು. ಆದ್ದರಿಂದ ಕೀರ್ತಿ ನಿಂಗೆ ಬರುತ್ತೆ. ಬರಲಿ ಅಂತಲೇ ಅದಕ್ಕೋಸ್ಕರ ಹೇಳಿದ ಕೃಷ್ಣ, ತಸ್ಮಾತ್ ತ್ವಂ ಉತ್ತಿಷ್ಠ ಯಶೋಲಭಸ್ವ. ಇವರೆಲ್ಲರ ಆಯಸ್ಸನ್ನು ಅಪಹಾರ ಮಾಡಿದವನು ನಾನಾದರೂ ಕೂಡ ಕೀರ್ತಿ ಬರೋದು ನಿನಗೇನೆ. ಅಷ್ಟೇ ಅಲ್ಲ, ಸಮೃದ್ಧವಾಗಿರತಕ್ಕಂಥ ರಾಜ್ಯ ಬರೋದು ನಿನಗೆ. ಹಸ್ತಿನಾವತಿಯಲ್ಲಿ ರಾಜನಾಗುವವನು ಸಾಕ್ಷಾತ್ ಯುಧಿಷ್ಠಿರ ಆದರೆ ನೀವೆಲ್ಲ ಯುವರಾಜ ಪದವಿಯನ್ನು ಅಲಂಕರಿಸಿ ರಾಜ್ಯವನ್ನು ಅನುಭವಿಸುವವರು ನೀವು. ಕೆಲಸ ಮಾಡೋದು ಮಾತ್ರ ನಾನು. ಆದ್ದರಿಂದ ಮಯೇತ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವತವ್ಯಥಾ ಚಿನ್. ನಾನೇ ನಿನ್ನಲ್ಲಿ ನಿಂತು ಅವರನ್ನೆಲ್ಲ ಸಂಹಾರ ಮಾಡ್ತೇನೆ, ನೀನೇನು ಚಿಂತೆ ಮಾಡಬೇಡ. ಪ್ರತ್ಯಕ್ಷವಾಗಿ ಅವರ ಮರಣ ಉಂಟಾಗೋದಕ್ಕೆ ನೀನು ನಿಮಿತ್ತ ಮಾತ್ರ ಅಷ್ಟೇ. ನಿನ್ನನ್ನು ಎದುರಿಗಿಟ್ಕೊಂಡು ಇವ್ರನ್ನೆಲ್ಲರನ್ನು ಕೂಡ ನಾನೇನೇ ಈಗ ಅವರ ಆಯಸ್ಸುಗಳನ್ನು ಅಪಹಾರ ಮಾಡಿಬಿಟ್ಟಿದ್ದೇನೆ, ಕ್ಷೀಣಾಯುಷರನ್ನಾಗಿ ನಾನು ಮಾಡಿದ್ದೇನೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ.
ಮಯೀಮೇತಾನಿ ಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಕೃಷ್ಣ ಹೇಳ್ಬೇಕಾರೆ ಅಂತಾನೆ ನಿಮಿತ್ತ ಮಾತ್ರ ಭವ ಅಂದ. ಎಷ್ಟು ಹಾಸ್ಯ ಮಾಡ್ತಾನೆ ಕೃಷ್ಣ ಈ ಸಂದರ್ಭದಲ್ಲಿ ಅಂದರೆ, ಹೇ ಅರ್ಜುನ ಬರೀ ನಿನ್ನ ನಿಮಿತ್ತ ಮಾತ್ರ ಅಂದ. ಆನಂತರ ಹೇಳ್ತಾರೆ ಹೇ ಸವ್ಯಸಾಚಿನ್ ಅಂದ. ಏನು ಎಡಗೈಯಲ್ಲಿ ಬಲಗೈಯಲ್ಲಿ ಎಲ್ಲ ಕೈಯಲ್ಲೂ ಬಾಣಗಳನ್ನು ಬಿಟ್ಬಿಡ್ತೀನಿ ಅಂಥೇಳಿ ಸವ್ಯಸಾಚಿ ಅಂತ ಕರೆಸ್ಕೊಂಡಿದ್ಯಲ್ಲ, ನೀನು ಎಡಗೈಯಲ್ಲಿ ಬಲಗೈಯಲ್ಲಿ ಎಲ್ಲೂ ಬಾಣ ಬಿಡಬೇಕಾಗಿಲ್ಲ. ಸಾಧಾರಣವಾಗಿ ಬಾಣಪ್ರಯೋಗವನ್ನು ಮಾಡಿದರೂ ಸಾಕು. ನಾನು ಇವರೆಲ್ಲರ ಆಯುಸ್ಸುಗಳನ್ನು ಅಪಹಾರ ಮಾಡಿದ್ದೇನೆ. ನಿಜವಾಗಲೂ ಒಂದು ದೃಷ್ಟಿಯಲ್ಲಿ ಇವರನ್ನೆಲ್ಲ ಕೊಂದು ಹಾಕೋ ನಾನೇನೆ. ಆದ್ದರಿಂದ ಹೇ ಸವ್ಯಸಾಚಿನ್, ಲೋಕದ ದೃಷ್ಟಿಗೆ ನೀನು ಸವ್ಯಸಾಚಿ ನೀನು. ಆದ್ದರಿಂದ ನೀನು ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ಹೇ ಸವ್ಯಸಾಚಿ ಅಂತ ಅರ್ಜುನನನ್ನು ತಮಾಷೆ ಮಾಡ್ತಾನೆ ಕೃಷ್ಣ ಈ ಸಂದರ್ಭದಲ್ಲಿ. ಯಾಕೆಂದರೆ ನಾನೇ ಕೊಂದಾಕಿದ್ದೀನಿ ಎಲ್ರೂ, ಸವ್ಯಸಾಚಿ ನೀನು ಅಂತ ಕರೆಸ್ಕೊಳ್ಳೋವನು ನೀನು ಅಂತ ಹೇಳಿ ಅರ್ಜುನನಿಗೋಸ್ಕರವಾಗಿ ಕೃಷ್ಣ ಸ್ವಲ್ಪ ಅನುಗ್ರಹವನ್ನು ಮಾಡಿ ಯುದ್ಧದ ಜವಾಬ್ದಾರಿಯ ಬಹುದೊಡ್ಡವಾದ ಭಾಗವನ್ನು ತಲೆ ಮೇಲೆ ಹೊತ್ಕೊಂಡಿದ್ದು ಕೃಷ್ಣನೇ ಹೊರತು ಅರ್ಜುನ ಅಲ್ಲ ಅಂತ ಅರ್ಥ. ಆದ್ದರಿಂದ ಕೃಷ್ಣನೇ ಈ ದೌತ್ಯವನ್ನು ಮಾಡುವ ಕೆಲಸವನ್ನು ಹೊತ್ಕೊಂಡಿದ್ದು ಕೃಷ್ಣನೇ. ಆನಂತರದಲ್ಲಿ ಇವರಿಗೆ ಜಯವನ್ನು ಪೂರ್ಣ ರೀತಿಯಲ್ಲಿ ತಂದುಕೊಟ್ಟವನು. ತಂದುಕೊಟ್ಟ ನಂತರದಲ್ಲಿ ಮುಂದೆ ನಡೆಯುವ ಎಲ್ಲ ಘಟನೆಗಳಿಗೆ ಇಡೀ ಪಾಂಡವರ ಕುಟುಂಬವನ್ನು ಸಲಹೋದಕ್ಕೆ ಮೂಲ ಪೋಷಕನಾಗಿ, ಸಹಾಯಕನಾಗಿ, ವ್ಯವಸ್ಥಾಪಕನಾಗಿ ನಿಂತುಕೊಳ್ತಕ್ಕಂಥವನು ಕೃಷ್ಣನೇ. ಆದ್ದರಿಂದ ಅಂಥ ಕೃಷ್ಣ ತಸ್ಮಾತ್ ತ್ವಮುತ್ತಿಷ್ಠ ಯಶೋಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವ ಏತೇ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಅಂದ. ಆನಂತರ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಅಂದ್ಕೊಂಡಂತೆ ಈ ಎದುರುಗಡೆ ಕಾಣಿಸ್ತಾ ಇದ್ದಾರಲ್ಲ ಇವರಲ್ಲಿ ಪ್ರಮುಖವಾಗಿ ಇರುವಂಥವರು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಮಾತ್ರ ಅಲ್ಲ. ಇದರಲ್ಲಿ ಇನ್ನೊಂದಿಬ್ಬರಿದ್ದಾರೆ, ಅವರನ್ನು ನೀನು ನೋಡ್ಕೊ ಒಂದು ಸ್ವಲ್ಪ ಅಂದ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನ್ ಅಪಿ ಯೋಧವೀರಾನ್ ಮಯಾ ಹತಾನ್ ತ್ವಂ ಜಹಿಮ ವ್ಯತಿಷ್ಠಾಃ ಯುದ್ಧಸ್ವ ಜೇತಾಸಿರಣೇ ಸಪತ್ನಾನ್. ನೀನು ಈಗ ಸಾಯಿಸಬೇಕಾಗಿರೋದರಲ್ಲಿ ಪ್ರಮುಖರನ್ನು ಹೇಳಿಬಿಡ್ತಿದ್ದೇನೆ, ಅತ್ಯಂತ ಪ್ರಮುಖರಾದವರಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ನೋಡು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್. ಇಷ್ಟು ದೊಡ್ಡ ದೊಡ್ಡವರನ್ನಲ್ಲ ನೀನು ಇವರನ್ನು ನೋಡ್ತಾನೆ ವಿಷಾದವನ್ನು ಪಟ್ಕೊಂಡಿದ್ದು, ಸಂಕೋಚವನ್ನು ಪಟ್ಕೊಂಡಿದ್ದು, ಒಂದು ರೀತಿಯಾದ ಮಾನಸಿಕವಾದ ಗ್ಲಾನಿಗೆ ಒಳಗಾಗಿ ಏನೇನೋ ಮಾತುಗಳನ್ನು ಆಡಿದ್ದು ಯಾತಕ್ಕೋಸ್ಕರ? ಇವ್ರಿಗೋಸ್ಕರ ಅಲ್ವಾ? ಇವರನ್ನು ನಾನು ಮಯಾ ಹತಾನ್ ತ್ವಂ ಜಹಿ ಮಾವ್ಯತಿಷ್ಠಾಃ. ನೀನೇನು ಕಳವಳ ಪಡಬೇಡ. ಯಾಕೆ ಅಂದರೆ ನೀ ಕೊಲ್ಲೋದೇ ಇಲ್ಲ, ನಾನು ಇವ್ರನ್ನ ಸಾಯಿಸ್ತೇನೆ. ಪಾಪ ಬರೋದು ಯಾರಿಗೆ? ನನಗೆ ಬರಬೇಕು, ನಿಂಗಲ್ಲ. ಆದರೆ ನಾನು ಅಸಂಗೋಹ್ಯಯಂ ಪುರುಷಃ ಅಂತಿರೋನು. ನನಗೆ ಯಾವುದರ ಸಂಘವೂ ಆಗಲ್ಲ, ಪುಣ್ಯದ ಸಂಘನೂ ಇಲ್ಲ, ಪಾಪದ ಸಂಘನೂ ಇಲ್ಲ. ಆದ್ದರಿಂದ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಜಯದ್ರಥನನ್ನು ಉಲ್ಲೇಖ ಮಾಡಿದ್ದು ಯಾಕಪ್ಪ? ದುರ್ಯೋಧನ ದುಶ್ಯಾಸನ ಇವ್ರನ್ನ ಉಲ್ಲೇಖ ಮಾಡಲಿಲ್ಲ. ಜಯದ್ರಥನ ಉಲ್ಲೇಖವನ್ನು ಮಾಡಿದ್ದು ಯಾಕೆ ಅಂದರೆ ಯೋಸ್ಯ ಶಿರಶ್ಚಿನ್ನಂ ಭೂಮೋಪಾತಯತಿ ತಚ್ಚಿರಃ ಭೇತ್ಸತಿ ಇತಿ ತತ್ಪಿತುಃ ವರಾತ್ ಜಯದ್ರಥೋಪಿ ವಿಶೇಷೇಣ ಉಕ್ತಃ ಅಂತ ಆಚಾರ್ಯರಂತಾರೆ. ಯಾಕೆ ಅಂದರೆ ಜಯದ್ರಥ ಇದನ್ನಲ್ಲ, ಈ ಜಯದ್ರಥನ ತಂದೆ ಅವನು ತಾನು ತಪಸ್ಸು ಮಾಡಿ ಭಗವಂತನಲ್ಲಿ ವರವನ್ನು ಕೇಳ್ಕೊಂಡಿದ್ದಾನೆ. ಮುನಿಗಳಲ್ಲೆಲ್ಲ ವರ ಕೇಳಿಕೊಂಡ. ಏನಂದರೆ ಯಾರು ನನ್ನ ಮಗನಾದ ಜಯದ್ರಥನ ತಲೆಯನ್ನು ಕಡಿದು ನೆಲದ ಮೇಲೆ ಹಾಕ್ತಾನೋ ಅವನ ತಲೆ ಆ ಕ್ಷಣದಲ್ಲಿ ಬಿದ್ದೋಬೇಕು ಅಂತ ಜಯದ್ರಥನ ತಂದೆ ವರ ಕೇಳಿಕೊಂಡಿದ್ದಾನೆ.
ಆದ್ದರಿಂದ ಇಲ್ಲಿ ಜಯದ್ರಥನ ವಿಶೇಷವಾಗಿ ಉಲ್ಲೇಖ ಮಾಡಿದ್ದು. ಜೊತೆಗೆ ಜಯದ್ರಥನ ಜೊತೆಗೆ ಇನ್ನು ಉಳಿದಿದ್ದು ಕರ್ಣನ ಹತ್ರ ಇಂದ್ರದೇವರು ಏನು ಕವಚಕುಂಡಲಾದಿಗಳನ್ನು ದಾನವಾಗಿ ಪಡೆದು ಕರ್ಣನ ಕೈಗೆ ಒಂದು ದೊಡ್ಡ ಇಂದ್ರ ಶಕ್ತಿಯ ಆಯುಧವನ್ನು ಕೊಟ್ಟಿದ್ದಾನೆ ಇಂದ್ರ. ಆ ಶಕ್ತಿ ಎಂಬ ಆಯುಧವನ್ನು ಯಾರ ಮೇಲೆ ಕರ್ಣ ಪ್ರಯೋಗ ಮಾಡ್ತಾನೋ ಆ ವ್ಯಕ್ತಿ ಖಂಡಿತವಾಗಲೂ ಮರಣವನ್ನು ಅಪ್ಪುತ್ತಾನೆ. ಆದ್ದರಿಂದ ವಿಶೇಷವಾದ ಶಕ್ತಿ ಸಂಪನ್ನರಾದಂಥವರು ನಿನ್ನ ಗುರುಗಳಾಗಿರ್ತಕ್ಕಂಥ ಬಿಲ್ವಿದ್ಯೆಯನ್ನು ಅಮೋಘವಾಗಿ ಹೇಳಿಕೊಟ್ಟಂಥ ದ್ರೋಣಾಚಾರ್ಯರು, ಅನಂತರದಲ್ಲಿ ನಿಮಗೆ ಪೋಷಕರಾದಂಥವರು ನಿಮ್ಮ ಹಿರಿಯರು ಭೀಷ್ಮಾಚಾರ್ಯರು, ಕರ್ಣ, ಜಯದ್ರಥ, ಇದರ ಜೊತೆಗೆ ಇನ್ನು ಉಳಿದಂಥ ಯೋಧವೀರರು, ಇವರನ್ನೆಲ್ಲ ಕೊಂದು ಹಾಕಿದ್ರೆ ಹೇಗಪ್ಪ ಅಂತ ಒದ್ದಾಡ್ತಾ ಇದ್ಯಾ. ನಾನಾ ವಿಧವಾದ ಗಾಬರಿಯನ್ನು ಮಾಡಿಕೊಂಡು ವಿಷಾದವನ್ನು ಮಾಡಿಕೊಂಡು ದುಃಖವನ್ನು ವ್ಯಕ್ತಪಡಿಸ್ತಿದ್ಯಾ. ಆದರೆ ಅವರನ್ನೆಲ್ಲ ನಾನೇ ಸಾಯಿಸ್ತಾ ಇದ್ದೇನೆ ಅಂತ ಕೃಷ್ಣ ಅರ್ಜುನನ ಮನಸ್ಸಿನ ಗೊಂದಲವನ್ನು ಈಗ ಪೂರ್ಣವಾಗಿ ಪರಿಹಾರ ಮಾಡ್ತಾ ಇದ್ದಾನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪ ಹಾಗೆ ನಮ್ಮ ಕಣ್ಣೆದುರುಗಡೆನೇ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ಬಂದು ನಮಗೆ ಅವತಾರವನ್ನು, ಆ ವಿಶ್ವರೂಪವನ್ನು ದರ್ಶನ ನೀಡಿದ್ದಾರೆ ಎಂಬ ಒಂದು ಭಾವನೆ ನಮ್ಮೆಲ್ಲರಿಗೂ ಬಂತು ಅಂತ ಅಂದ್ಕೊಳ್ತೀನಿ. ಈಗ ನಾವೆಲ್ಲರೂ ಕೂಡ ಈ ಪಾರಾಯಣವನ್ನು ಮತ್ತೊಮ್ಮೆ ಇವತ್ತಿನ ಸಂಚಿಕೆಯಲ್ಲಿ ಶ್ರದ್ಧೆಯಿಂದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋ
ನಮೋऽस्तु ತೇ ದೇವವರ ಪ್ರಸೀದ ನಮೋऽस्तु ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಕಾಲೋऽಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಕಾಲೋऽಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ ಏವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ಮಯೈವ ತೇ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್ ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಧಿಷ್ಠಾ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠಾ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್ ಸಂಜಯ ಉವಾಚ ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ ಸಗದ್ಗದಂ ಭೀತ ಭೀತ ಪ್ರಣಮ್ಯ ಅರ್ಜುನ ಉವಾಚ ಅರ್ಜುನ ಉವಾಚ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಅಸ್ಮಾಚ್ಚ ತೇ ಕಸ್ಮಾಚ್ಚ ತೇ ನನಮೇರನ್ಮಹಾತ್ಮನ್ ನಮರೇಣ ಮಹಾತ್ಮನ್ ಗರೀಯಸೆ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತದೇವೇಶ ಜಗನ್ನಿವಾಸ ಅನಂತದೇವೇಶ ಜಗನ್ನಿವಾಸ ತ್ವಮಕ್ಷರಂ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಸದಸತ್ತತ್ಪರಂ ಯತ್ ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ ತ್ವಯಾ ತತಂ ವಿಶ್ವಮನಂತರೂಪ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮಃ ಪುರಸ್ತಾದತ ಪೃಷ್ಠತಸ್ತೆ ನಮೋऽस्तु ते ಸರ್ವತ ಏವ ಸರ್ವಾ ನಮೋऽस्तु ते ಸರ್ವತ ಏವ ಸರ್ವ ಅನಂತವೀರ್ಯಾಮಿತ ವಿಕ್ರಮಸ್ತ್ವಂ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ
सर्वः सखेति मत्वा प्रसभं यदुक्तं सखेति मत्वा प्रसभं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् अजानता महिमानं तवेदम् मया प्रमादात् प्रणयेन वापि मया प्रमादात् प्रणयेन वापि यच्चापहासार्थमसत्कृतोऽसि यच्चापहासार्थमसत्कृतोऽसि विहारशय्यासनभोजनेषु विहारशय्यासनभोजनेषु एकोऽथवाप्यच्युत तत्समक्षम् एकोऽथवाप्यच्युत तत्समक्षम् तत्क्षामये त्वामहमप्रमेयम् तत्क्षामये त्वामहमप्रणेयम् पितासि लोकस्य चराचरस्य पितासि लोकस्य चराचरस्य त्वमस्य पूज्यश्च गुरुर्गरीयान् त्वमस्य पूज्यश्च गुरुर्गरीयान् न त्वत्समोऽस्त्यभ्यधिकः कुतोऽन्यो न त्वत्समोऽस्त्यभ्यधिकः कुतोऽन्यो लोकत्रयेऽप्यप्रतिमप्रभाव लोकत्रयेऽप्यप्रतिमप्रभाव तस्मात् प्रणम्य प्रणिधाय कायम् तस्मात् प्रणम्य प्रणिधाय कायम् प्रसादये त्वामहमीशमीड्यम् प्रसादये त्वामहमीशमीड्यम् पितेव पुत्रस्य सखेव सख्युः पितेव पुत्रस्य सखेव सख्युः प्रियः प्रियायार्हसि देव सोढुम् प्रियः प्रियायार्हसि देव सोढुम् अदृष्टपूर्वं हृषितोऽस्मि दृष्ट्वा अदृष्टपूर्वं हृषितोऽस्मि दृष्ट्वा भयेन च प्रव्यथितं मनो मे भयेन च प्रव्यथितं मनो मे तदेव मे दर्शय देवरूपम् तदेव मे दर्शय देवरूपम् प्रसीद देवेश जगन्निवास प्रसीद देवेश जगन्निवास किरीटिनं गदिनं चक्रहस्तम् किरीटिनं गदिनं चक्रहस्तम् इच्छामि त्वां द्रष्टुमहं तथैव इच्छामि त्वां द्रष्टुमहं तथैव तेनैव रूपेण चतुर्भुजेन तेनैव रूपेण चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते श्रीभगवानुवाच श्रीभगवानुवाच मया प्रसन्नेन तवार्जुनेदम् मया प्रसन्नेन तवार्जुनेदम् रूपं परं दर्शितमात्मयोगात् रूपं परं दर्शितमात्मयोगात् तेजोमयं विश्वमनन्तमाद्यम् तेजोमयं विश्वमनन्तमाद्यम् यन्मे त्वदन्येन न दृष्टपूर्वम् यन्मे त्वदन्येन न दृष्टपूर्वम् न वेदयज्ञाध्ययनैर्न दानैः न वेदयज्ञाध्ययनैर्न दानैः न च क्रियाभिर्न तपोभिरुग्रैः न च क्रियाभिर्न तपोभिरुग्रैः एवं रूपः शक्य अहं नृलोके एवं रूपः शक्य अहं नृलोके द्रष्टुं त्वदन्येन कुरु प्रवीर द्रष्टुं त्वदन्येन कुरु प्रवीर मा ते व्यथा मा च विमूढभावो मा ते व्यथा मा च विमूढभावो दृष्ट्वा रूपं घोरमीदृङ्ममेदम् दृष्ट्वा रूपं घोरमिदृग्ममेदम् व्यपेतभिः प्रीतमनाः पुनस्त्वम् व्यपेतभिः प्रीतमानः पुनस्त्वम् तदेव मे रूपमिदं प्रपश्य तदेव मे रूपमिदं प्रपश्य सञ्जय उवाच सञ्जय उवाच इत्यर्जुनं वासुदेवस्तथोक्त्वा इत्यर्जुनं वासुदेवस्तथोक्त्वा स्वकं रूपं दर्शयामास भूयः स्वकं रूपं दर्शयामास भूयः आश्वासयामास च भीतमेनम् आश्वासयामास च भीतमेनम्
ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ भूत्वा पुनः सौम्य वपुर्महात्मा ಅರ್ಜುನ ಉವಾಚ अर्जुन उवाच ದೃಷ್ಟ್ವೇದಂ ಮಾನುಷಂ ರೂಪಂ दृष्ट्वेदं मानुषं रूपं ತವ ಸೌಮ್ಯಂ ಜನಾರ್ದನ तव सौम्यं जनार्दन ಇದಾನೀಮಸ್ಮಿ ಸಂವೃತ್ತಃ इदानीमस्मि संवृत्तः ಸಚೇತಾಃ ಪ್ರಕೃತಿಂ ಗತಃ सचेता प्रकृतिं गतः ಶ್ರೀಭಗವಾನುವಾಚ श्रीभगवानुवाच ಸುದುರ್ದರ್ಶಮಿದಂ ರೂಪಂ सुदुर्दर्शमिदं रूपं ದೃಷ್ಟವಾನಸಿ ಯನ್ಮಮ दृष्टवानसि यन्मम ದೇವಾ ಅಪ್ಯಸ್ಯ ರೂಪಸ್ಯ देवाप्यस्य रूपस्य ನಿತ್ಯಂ ದರ್ಶನಕಾಂಕ್ಷಿಣಃ नित्यं दर्शनकाङ्क्षिणः ನಾಹಂ ವೇದೈರ್ನ ತಪಸಾ नाहं वेदैर्न तपसा ನ ದಾನೇನ ನ ಚೇಜ್ಯಯಾ न दानेन न चेज्यया ಶಕ್ಯ ಏವಂ ವಿಧೋ ದ್ರಷ್ಟುಂ शक्य एवं विधो द्रष्टुं ದೃಷ್ಟವಾನಸಿ ಮಾಂ ಯಥಾ दृष्टवानसि मां यथा ಭಕ್ತ್ಯಾ ತ್ವನನ್ಯಯಾ ಶಕ್ಯಃ भक्त्या त्वनन्यया शक्यः ಅಹಮೇವಂ ವಿಧೋರ್ಜುನ अहमेवं विधोऽर्जुन ಜ್ಞಾತುಂ ದ್ರಷ್ಟುಂ ಚ ತತ್ವೇನ ज्ञातुं द्रष्टुं च तत्त्वेन ಪ್ರವೇಷ್ಟುಂ ಚ ಪರಂತಪ प्रवेष्टुं च परन्तप ಮತ್ಕರ್ಮ ಕೃನ್ಮತ್ಪರಮೋ मत्कर्म कृन्मत्परमो ಮದ್ಭಕ್ತಃ ಸಂಗವರ್ಜಿತಃ मद्भक्तः सङ्गवर्जितः ನಿರ್ವೈರಃ ಸರ್ವಭೂತೇಷು निर्वैरः सर्वभूतेषु ಯಃ ಸ ಮಾಮೇತಿ ಪಾಂಡವ यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः। एकादशोऽध्यायः। यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टं मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ಒಂದೇ ಒಂದು ಭಾವ ಮಾತ್ರ ನಮ್ಮ ಮನಸ್ಸಲ್ಲಿದ್ದು ಆ ಭಗವಂತನ ಶ್ರೀನಿವಾಸನ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ಮಂಗಳವನ್ನು ಹಾಡಿ ಅವನ ಕೃಪೆಗೆ ಪಾತ್ರರಾಗೋಣ. ಎಲ್ಲರೂ ಕೂಡ ಹೇಳಿ ಶ್ರೀಯಃಕಾಂತಾಯ ಶ್ರೀಯಃಕಾಂತಾಯ ಕಲ್ಯಾಣನಿಧಯೇ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ
శ్రీనివాసాయ మంగళం శ్రీనివాసాయ మంగళం శ్రీవేంకటనివాసాయ శ్రీవేంకటనివాసాయ శ్రీనివాసాయ మంగళం శ్రీనివాసాయ మంగళం శ్రీ శ్రీనివాసాయ మంగళం శ్రీనివాసాయ మంగళం సర్వం శ్రీకృష్ణచరణార్పణమస్తు సర్వం శ్రీకృష్ణార్పణమస్తు.